ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರೆಲ್ಲ PUC ಮತ್ತು SSLC ಮೇಲೆ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ, ಈಗ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳು ಯಾವೆಲ್ಲ ಪ್ರೊಸೆಸ್ಗೆ ಕಾಯಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನಿಧಾನವಾಗಿ ನೀವು ಕೇಳಿದರೆ ನಿಮಗೆ ಟೆನ್ಷನ್ ಕೂಡ ಆಗೋದಿಲ್ಲ. ಯಾಕಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ನಮ್ಮ ಒಂದು ಲೈವಲ್ಲಿ ಬಂದಾಗ ನೀವು ಕೇಳೋದು ಒಂದೇ ಒಂದು ಪ್ರಶ್ನೆ. ಸೊ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿದ್ದೀವಿ, ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಮೊದಲಿಗೆ ಇದೇ ತಿಂಗಳು 25ನೇ ತಾರೀಕಿಗೆ, ಇವತ್ತು 22 ತಾರೀಕು, ಇನ್ನು 3 ದಿನ ಅಪ್ಲಿಕೇಶನ್ ಕ್ಲೋಸ್ ಆಗೋಕ್ಕೆ ಟೈಮ್ ಇದೆ. ಸೊ ಅಪ್ಲಿಕೇಶನ್ ಕ್ಲೋಸ್ ಆಗಿ 1 ವಾರದ ನಂತರ ನಿಮ್ಮಗಳಿಗೆ ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ಏನು? ನೀವು ಏನು ಅಪ್ಲೋಡ್ ಮಾಡಿರ್ತೀರಿ, ಸ್ಟಡಿ ಸರ್ಟಿಫಿಕೇಟು, ಕಾಸ್ಟು, ಇನ್ಕಮ್ಮು, ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡ್ಸು, ಫೋಟೋ ಸಿಗ್ನೇಚರ್ಸ್, ಇವುಗಳನ್ನು ಅವರು ವೆರಿಫೈ ಮಾಡ್ತಾರೆ, ನೋಡ್ತಾರೆ. ನಿಮ್ಮ ಮಾರ್ಕ್ಸ್ಗಳನ್ನು ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನು ಮ್ಯಾಚ್ ಮಾಡ್ತಾರೆ. ಸೊ ನೀವು ಹಾಕಿರುವಂಥದ್ದು ಸರಿಯಾಗಿದೆಯೋ ತಪ್ಪಿದೆಯೋ ಅನ್ನೋದನ್ನು ಅವರು ವೆರಿಫಿಕೇಶನ್ ಮಾಡ್ತಾರೆ. ಅದಕ್ಕೆ ನಾವು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕರಿತೀವಿ. ಇದಕ್ಕೆ ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದ್ದೀರಿ. ಆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡ್ತಾರೆ ಆನ್ಲೈನ್ ಮುಖಾಂತರ. ಅದು ಕರೆಕ್ಟ್ ಆಗಿದ್ದರೆ ಅಪ್ರೂವ್ಡ್ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಅದೇನಾದರೂ ತಪ್ಪಿದ್ರೆ ರಿಜೆಕ್ಟ್ ಅಂತ ಮೆಸೇಜ್ ಬರುತ್ತೆ. ಅದನ್ನೇ ಮತ್ತೆ ನೀವೇನು ಮಾಡಬೇಕು, ಎಡಿಟ್ ಮಾಡಬೇಕಾಗುತ್ತೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಎಡಿಟಿಂಗ್ ಆಪ್ಷನ್ನು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನು ಅಪ್ಲಿಕೇಶನ್ 25ನೇ ತಾರೀಕಿಗೆ ಮುಗಿದು 1 ವಾರದ ನಂತರ, ಅಂದರೆ ಅಪ್ರಾಕ್ಸಿಮೇಟ್ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ಅದು ಮಿನಿಮಮ್ 15ರಿಂದ 20 ದಿನ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಂದ್ರೆ 15ರಿಂದ 20 ದಿನ ತಗೊಳುತ್ತೆ. ಈ ಒಂದು 15ರಿಂದ 20 ದಿನ ಒಳಗಡೆ ಎಲ್ಲ ಅಪ್ಲಿಕೇಶನ್ಗಳನ್ನು ಚೆಕ್ ಮಾಡಬೇಕು. ರಿಜೆಕ್ಟ್ ಆಗಿರುವುದನ್ನು ಕೂಡ ಚೆಕ್ ಮಾಡಿ ಅದಕ್ಕೆ ಅಪ್ರೂವ್ಡ್ ಅಂತ ಮೆಸೇಜ್ ಕಳಿಸ್ಕೊಡ್ಬೇಕು. ಅಲ್ಲಿ ತನಕ ಕೂಡ ನಿಮಗೆ ಕಾಯಬೇಕಾಗುತ್ತೆ. ಅಂದರೆ ಮುಂದಿನ ತಿಂಗಳು ನೀವು ಒಂದು 20 ಡೇಸ್ ಕಾಯಬೇಕಾಗುತ್ತೆ. ಸೊ 20 ಡೇಸ್ ಆದಮೇಲೆ ಮುಂದೆ ಏನು ಮಾಡ್ತಾರೆ ಅಂದರೆ ನಿಮ್ಗಳಿಗೆ ರ್ಯಾಂಕ್ ನಂಬರನ್ನು ಬಿಡ್ತಾರೆ. ಒಂದೇದು ರ್ಯಾಂಕ್ ನಂಬರ್ಗಳನ್ನು ಬಿಡ್ತಾರೆ. ಓಕೆ, ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಅಂದರೆ ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಬಿಡಬೇಕು. ಓಕೆ, ಅದಾದ ಮೇಲೆ ಸೊ ಇದು ರ್ಯಾಂಕ್ ಲಿಸ್ಟಲ್ಲಿ ಏನು ಮಾಡ್ತಾರೆ, ಆರ್ಟ್ಸ್ ಕಾಮರ್ಸ್ ಅವ್ರಿಗೆ ಬೇರೆ ಬಿಡ್ತಾರೆ, SSLCದವ್ರಿಗೆ ಬೇರೆ ಬಿಡ್ತಾರೆ, ಸೈನ್ಸ್ದವ್ರಿಗೆ ಬೇರೆ ಬಿಡ್ತಾರೆ. ಓಕೆ, ಇವ್ರುಗಳನ್ನು ಬಿಟ್ಟ ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಆಮೇಲೆ ಟೈಮ್ ಟೇಬಲ್ ಅನ್ನು ಬಿಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಅನ್ನು ಬಿಡ್ತಾರೆ. ಸೊ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಒಳಗಡೆ ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನು ಕೊಟ್ಟಾಗ ನೀವು ಅದನ್ನು ಲಾಗಿನ್ ಮಾಡಿ 2ರಿಂದ 3 ದಿನ ಕೊಡ್ತಾರೆ. ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ 2ರಿಂದ 3 ದಿನ. ಅದರಲ್ಲಿ ನೀವು ಲಾಗಿನ್ ಮಾಡಿ OTP ಹಾಕಿ ಲಾಗಿನ್ ಮಾಡಿ. ಓಕೆ, ಮಾಡಿದ ಮೇಲೆ ಅದರಲ್ಲಿ ನಿಮಗೆ ಕಾಲೇಜ್ ಲಿಸ್ಟ್ ತೋರಿಸುತ್ತೆ. ಗೌರ್ಮೆಂಟು ಮತ್ತು ಪ್ರೈವೇಟ್ ಎರಡೂ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು, ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು, ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಈ ಸಬ್ಮಿಟ್ ಆದ ನಂತರ 3 ದಿನ ಆದ ನಂತರ 2 ದಿನ 3 ದಿನ ಬಿಟ್ಟು ಮತ್ತೇನು ಮಾಡ್ತಾರೆ ಅಂದರೆ ಟೆಂಪರರಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಕ್ಕೆ ನಾವು ಮೋಕ್ ರಿಸಲ್ಟ್ ಅಂತ ಕರಿತೀವಿ. ಆ ಟೆಂಪರರಿ ರಿಸಲ್ಟ್ ಒಳಗಡೆ ನಿಮ್ಮ ಸೀಟ್ ಸಿಕ್ಕರೆ ಓಕೆ, ಸಿಗಲಿಲ್ಲ ಅಂತಂದರೆ ಮತ್ತೆ ನಿಮ್ಗಳಿಗೆ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ. ಕಾಲೇಜ್ಗಳನ್ನು ಮತ್ತೆ ಸೇರಿಸಲಿಕ್ಕೆ ಟೈಮನ್ನು ಕೊಡ್ತಾರೆ. ಅದಕ್ಕೆ ಒಂದು 2ರಿಂದ 3 ದಿನ ಕೊಡ್ತಾರೆ. ಅದು ಮುಗಿದ ಮೇಲೆ ನಿಮಗೆ ಫೈನಲ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಸೀಟ್ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನು ಫೈನಲ್ ಆಗುತ್ತೆ. ಈ ಸೀಟ್ ಸಿಕ್ಕಿದೆಯೋ ಇಲ್ಲೋ ಅನ್ನೋ ಫೈನಲ್ ಆದಮೇಲೆ ಯಾರಿಗೆ ಸೀಟ್ ಸಿಕ್ಕಿರುತ್ತೆ ಅವರುಗಳಿಗೆ 7 ದಿನ ಕಾಲಾವಕಾಶನ ಕೊಡ್ತಾರೆ. ಅಂದರೆ 7 ದಿನ ಟೈಮ್ ಕೊಡ್ತಾರೆ. ಅದರ ಒಳಗಡೆ ಹೋಗಿ ಅವ್ರು ಏನು ಮಾಡಬೇಕು, ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ತಗೋಬೇಕು. ಕಾಲೇಜ್ಗಳ ಅಡ್ಮಿಷನ್ ತಗೋಬೇಕು. ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ತಗೋಬೇಕಾಗತ್ತೆ. ಸೊ 7 ದಿನ ಮುಗಿದ ಮೇಲೆ ಮತ್ತೇನು ಮಾಡ್ತಾರೆ, ಯಾರೇ ಸೀಟ್ ಸಿಕ್ಕಿಲ್ಲಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಮುಖಾಂತರ ಬೆಂಗಳೂರಿಗೆ ಕರೆಯಬಹುದು. ಹೋದ ವರ್ಷ 2ನೇ ರೌಂಡಿಗೆ ಬೆಂಗಳೂರಿಗೆ ಕರೆದಿದ್ರು, ಆಫ್ಲೈನ್ ಮಾಡಿದ್ರು. 1 ರೌಂಡ್ ಮಾತ್ರ ಕೌನ್ಸಿಲಿಂಗನ್ನು ಆನ್ಲೈನ್ ಮಾಡಿದ್ರು. ಸೊ ಈ ವರ್ಷನೂ ಕೂಡ ಸೇಮ್ ಆಗ್ಬೋದು, ಸೇಮ್ ಪ್ರೊಸೀಜರ್. ಮತ್ತೆ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ. ಓಕೆ, ಇಷ್ಟು ಪ್ರೊಸೀಜರ್ಗಳಿಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಹೋಪ್ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ
ನಾ ಹೇಳಿರುವಂಥ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ಅರ್ಥಪೂರ್ಣವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಅನಿಸಿದರೆ ಒಂದು ಲೈಕನ್ನು ಮಾಡ್ಕೊಳ್ರಿ. ನಮ್ಮ ಟೆಲಿಗ್ರಾಮ್ಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿರಿ. ಅಲ್ಲಿ ಕೂಡ ನೀವು ಡಿಸ್ಕಷನ್ ಮಾಡಬಹುದು. ಓಕೆ, ಅದ್ರ ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ಬರುವಂತಹ ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BSc ನರ್ಸಿಂಗ್ ಇವೆಲ್ಲಗಳ ಒಂದು ಅಡ್ಮಿಷನ್ ಮಾಹಿತಿ ಇರ್ಬೋದು, ನೋಟ್ಸ್ಗಳ ಮಾಹಿತಿ ಇರ್ಬೋದು, ರಿಸಲ್ಟ್, ಎಕ್ಸಾಮ್ ಡೇಟು, ರಿಸಲ್ಟ್ಸು ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಕ್ಟಿವ್ ಮಾಡ್ಕೊಂಡು ಇಟ್ಕೊಳ್ರಿ. ಅದರ ಜೊತೆಗೆ ಪ್ರತಿ ಸಂಜೆ 5:00 ನಂತರ ನಾನು ಲೈವಲ್ಲಿ ಬಂದಿರ್ತೀನಿ, ಅವಾಗ ಕೂಡ ನೀವು ಜಾಯಿನ್ ಆಗಬಹುದು. ಥ್ಯಾಂಕ್ ಯು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.